ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಹೌದೌದು ಮಾಡಿಕೊಂಡು ಜಗದ್ಗುರುವಿನ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂತ ಇವ್ರು ಯಾರಿಪ್ಪ? ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಹೌದೌದು ಬೆಳೆದು ಬಾರಾಮತಿಯ ಗೌಡರ ಮಗನಿಗೆ ಗುರುವನಾಗಿ ಹೌದು ಸೀಗಿ ಸಿಂಕಾಸುರನ ಹೊಡೆದು ಬಾಗಿ ಬಂಕಾಸುರನ ಹೊಡೆದು ಗಜಲಿಂಬಿ ಗಜಾಸುರನ ಹೊಡೆದು ದೈತುಕಾನೇಶ್ವರನ ಹೊಡೆದು 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 ಸಿಡಿಯಾನಿ ಎಂಬುದು ಶಿವನ ಮಠ ಮಾಡಿ, ಹುಣ್ಣೂರು ಎಂಬುದು ಹೂವಿನ ಮಠ ಮಾಡಿ, ನಾಗಟಾನ್ ಎಂಬುದು ನಾಡಿಗೆ ದೊಡ್ಡ ಮಠ ಮಾಡಿ 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 ಆಲಕನೂರು ಎಂಬುದು ಅರಮನೆ ಮಾಡಿ, ಕ್ವಾನಗನೂರು ಎಂಬುದು ಗುರುಮನಿ ಮಾಡಿರ್ತಕ್ಕಂತ ಯಾರಿಪ್ಪ ನಮ್ಮಪ್ಪ? ಕುಲಗುರು ಬೀರಣ್ಣ ದೇವರ ಪವಿತ್ರ ಪಾದ ಪದ್ಮಗಳಲ್ಲಾದ್ರೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬೀರದೇವರ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂತ ಇವ್ರು ಯಾರಿಪ್ಪ? ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಳ ತಾಲೂಕಿನ ಸುಕ್ಷೇತ್ರ ಹುಲಿಜಂತಿ ಗ್ರಾಮದಲ್ಲಿ ನೆನೆದು ಹಾಲು ಮತಕ್ಕೆ ನೆಲೆಯಾಗಿ ನಿಂತು ಹಾಲು ಮತವನ್ನೇ ಮೂಲ ಮತ, ಮೂಲ ಮತವನ್ನೇ ಮೇಲ ಮತ ಹಿಂಗ ಏನು ಮಾಡ್ಯಾರಿಪ್ಪ? ಮುಗಿಲೆತ್ತರಕ್ಕೆ ಬೆಳೆಸಿ ಹೌದು ಕಾಡಿದ ಗುರುವಿಗೆ ಬೇಡಿದನ್ನು ತಂದು ಕೊಟ್ಟು ಎಂಜಲ ಇಲ್ಲದ ಗಂಜಿ ಹುಲಿ ಹಾಲವನ್ನ ಗುರುವಿಗೆ ಉಣಿಸಿ ಮಕ್ಕಳಿಗೆ ಬಡತಾನ, ಭಕ್ತರಿಗೆ ಸಿರಿತಾನ, ನಂಬಿದವರನ್ನ ಯಾವತ್ತು ಬಗಲೊಳಗೆ ಹಿಡ್ಕೊಂಡು ಯಾವತ್ತು ಜ್ವಾಕಿ ಜತನವನ್ನ ಮಾಡಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ತ್ರಿಕಾಲ ಜ್ಞಾನಿ ಮುತ್ಯ ಮಾಲಿಂಗರಾಯರ ಪವಿತ್ರ ಪಾದ ಪದ್ಮಗಳಲ್ಲಾದ್ರೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಾಲಿಂಗರಾಯನ ಶಿಷ್ಯನಾಗಿ ಮತ್ತು ಸಾಕಿದ ಮಗನಾಗಿರ್ತಕ್ಕಂತ ಇವ್ರು ಯಾರಿಪ್ಪ? ನನ್ನಪ್ಪ ಜತ್ತ ತಾಲೂಕ ಸಾಂಗಲಿ ಜಿಲ್ಲೆಯ ಉಟ್ಗಿ ವೆಂಕನಗೌಡ ಹಾಗೂ ಶಿವಲಿಂಗಮ್ಮರ ಸುಪುತ್ರನಾಗಿ ಕನಗೀಲ ಮಠದ ಕರ್ತನಾಗಿ ನೀರಿನ ಮೇಲೆ ಬೆಣ್ಣೆಯನ್ನು ತೆಗೆದು ಕೊಣ್ಣೂರ ಕರೆದೇವರಿಗೆ ಉಣಿಸಿ ಸಿಂದಿಗಿ ನಾಡಿನಲ್ಲಿ ಸಿದ್ದಾಟಗಿಯನ್ನ ಗೈದಿರ್ತಕ್ಕಂತ ಯಾರಿಪ್ಪ? ನನ್ನಪ್ಪ ಬಿದ್ದರಿಗೆ ಬುಳ್ಳಣ್ಣ ದೇವರ ಪವಿತ್ರ ಪಾದ ಪದ್ಮಗಳಲ್ಲಾದ್ರೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಜಾತ್ರೆಗೆ ಕಾರ್ಯಕರ್ತರಾಗಿರ್ತಕ್ಕಂತ ಇವ್ರು ಯಾರಿಪ್ಪ? ನನ್ನವ್ವ ಭಕ್ತರ ಭವಬಂಧನ ಹೊಡೆದೋಡಿಸಿ ಜ್ಞಾನದ ಹಾದಿಗೆಯನ್ನು ತಂದು ನೆಮ್ಮದಿಯನ್ನು ನೆಲೆಗೊಳಿಸಿ ಬಡವರಿಗೆ ಭಾಗ್ಯದ ಲಕ್ಷ್ಮಿಯಾಗಿ, ಮಕ್ಕಳ ಇಲ್ಲದವರಿಗೆ ಸಂತಾನದ ಲಕ್ಷ್ಮಿಯಾಗಿ, ವಿದ್ಯಾಲಕ್ಷ್ಮಿ, ವಿವೇಕ ಲಕ್ಷ್ಮಿ, ನವವಿಧ ಲಕ್ಷ್ಮಿ ಎಂಬ ರೂಪಗೊಂಡಿರ್ತಕ್ಕಂತ ಬೆಳಗಾವಿ ಜಿಲ್ಲಾ ಅಥಣಿ ತಾಲೂಕಿನ ಧರೂರ ಕೃಷ್ಣಾ ನದಿಯ ದಂಡೆ ಮೇಲೆ ವಾಸವಾಗಿರ್ತಕ್ಕಂತ ಕಂಠಲಕ್ಷ್ಮಿ ಮಹಾ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಆ ಲಕ್ಷ್ಮೀ ದೇವಿಯ ಒಡಗೂಡಿಕೊಂಡು ಇವತ್ತಿನ ದಿವಸ ಇನ್ನೋರ್ವ ತಾಯಿಯಾಗಿರ್ತಕ್ಕಂತ ಯಾವ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗತ್ತರ್ಗಿ ಭಾಗಮ್ಮ ಇತಿಹಾಸದ ಬಂಧುಗಳೇ, ಕಾಂಜಿನ ಕಂಬದೊಳಗ ಬಂದು ವಿಜಯನಗರದ ಸಾಮ್ರಾಟದ ಕೊನೆಯ ಅರಸನಾಗಿರ್ತಕ್ಕಂಥ ರಾಮರಾಯನ ಕೊನೆಯ ದೇವತೆ ಆಗಿರ್ತಕ್ಕಂಥ ಕುಲದೇವತೆ ಆಗಿರ್ತಕ್ಕಂಥ ಭಾಗ್ಯವಂತಿ ಕೃಷ್ಣಾ ನದಿ, ತುಂಗಭದ್ರಾ ನದಿ, ಭೀಮಾ ನದಿಯನ್ನು ಹರಿದುಕೊಂಡು ಬಂದು ತನಗೆ ನಿಜವಾದ ಸ್ಥಾನವನ್ನ ಹುಡುಕುತ್ತಾ ಬಂದು ಕಾಂಜಿನ ಕಂಬದೊಳಗೆ ಪ್ರತ್ಯಕ್ಷವಾಗಿ ಕುರಿ ಕಾಯುವ ಕುರುಗಾರ ಜಾಮಣ್ಣನಿಗೆ ಪ್ರತ್ಯಕ್ಷಳಾಗಿ ನಿಮ್ಮ ಊರಿನಲ್ಲಿ ನೆಲೆಸ್ತೀನಿ, ನನಗೆ ಜಾಗ ಕೊಡುವ ಹೆಂಗ ಆಗಿನ ಕಾಲದೊಳಗ ಜಾಮನ ಭಕ್ತಿಗೆ ಒಲದು ಗತ್ತರಿಗೆ ಒಳಗ ಭಾಗ್ಯವಂತಿ ಆದದಲ್ಲ, ಅದೇ ರೀತಿ ಬೆಳಗಾವಿ ಜಿಲ್ಲಾ ಅಥಣಿ ತಾಲೂಕಿನ ಕೃಷ್ಣಾ ನದಿ ದಂಡೆ ಮೇಲೆ ಸಮಗಾರ ಹರಳಯ್ಯನ ಸಮಾಜದವರಿಗೆ ಕಂಡು ಪುಣ್ಯ ಅಂಬಿಗರ ಸಮಾಜದ ಕೈ ವಶೆಯಿಂದ ಇವತ್ತಿನ ದಿವಸ ಪೂಜೆಗೊಳ್ತಕ್ಕಂಥ ನನ್ನವ್ವ ಭಾಗ್ಯವಂತಿ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಮ್ಯಾಲಿನ ಒಡೆಯನಾಗಿರ್ತಕ್ಕಂಥ ಯಾರಿಪ್ಪ? ನನ್ನಪ್ಪ ತೊದಲ ಬಗ್ಗೆ ಮಟ್ಟಿ ಸಿದ್ದೇಶ್ವರ ಮತ್ತು ಮುತ್ತುರವನ ಪಾದಕ್ಕೂ ಕೂಡ ಪಡಮಟ್ಟು ಇಲ್ಲಿ ಕೂಡಿರ್ತಕ್ಕಂತ ಅಕ್ಕ ತಂಗಿರಿಗೂ, ಅಣ್ಣ ತಮ್ಮಂದಿರಿಗೂ, ಜ್ಞಾನ ಪಂಡಿತರಿಗೂ, ವೇದ ಮೂರ್ತಿ ಜಟ ಮಠ ನೆರೆ ಹಳ್ಳಿಯಿಂದ ಬಂದಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಧರೂರು ಗ್ರಾಮದ ಹಳ್ಯಾಳ ಅವರು ಕೂಡ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸರ್ವ ಭಕ್ತಾದಿಗಳು ಇಲ್ಲಿ ಬಂದಿದ್ರಿ. ಬಂದಾರು ತಮ್ಮೆಲ್ಲರಿಗೂ ಕೂಡ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಶಿಲಿಂಗೇಶ್ವರ ಗಾಯನ ಸಂಘದಿಂದ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ.
ಶರಣು ಶರಣಾರ್ಥಿಗಳು. ಹೇಳುತ್ತಾ ಸರ್ಜೋಡಿ ಸಹಕಲಾವಿದರಿಗೆ ಕೂಡ ವಂದನೆಗಳನ್ನು ಹೇಳಿ ಹೇಳಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಪ್ಪ? ಸತ್ಯ ಸಂಘದ ಸೇವಾ ಕೇಳುಗೋಸ್ಕರ ಹೌದು. 2 ಕಲಾವಿದರನ್ನು ತಾವೆಲ್ಲರೂ ಕೂಡ ಇಲ್ಲಿ ಬರಮಾಡಿಕೊಂಡಿರಿ. ಬರಮಾಡಿಕೊಂಡಾರಿಪ್ಪ. ಇಲ್ಲಿ ಪಾಳೆ ಬೇರೆದವ್ರದ್ದು ಎತ್ತೀನಿ. ಹೌದು. ಯಾರ್ದೈತಿಪ್ಪ? ನಮ್ಮ ಹುಡುಗಿಗೆ ಮುರ್ಶಿದ್ ಹೇಳಿದೆ ನಾನು. ಹೌದು. ಇವತ್ ಸಂಜೆ ಕಾರ್ಯಕ್ರಮ ಬ್ಯಾರೆ ಅದಪ್ಪ. ಹೌದು. ಹೋಗ್ಲಿಕ್ಕೆ ಸಮಯ ಸೆಟ್ ಆಗುದಿಲ್ಲ. ಹೌದು. ಒಂದ್ 2 ಮ್ಯಾಳ ಬ್ಯಾರೆ ಕೊಡ ಅಂದ ಕೂಡ್ಲೆ 2 ಮ್ಯಾಳ ಬ್ಯಾರೆ ಕೊಟ್ರು ಕಡಿಕ್ ಬಂದು ಒಂದು ಮ್ಯಾಳ ಸುಳ್ಳು ಮಾಡಿ ಅದೇನ ಆಗಲಿ ಒಟ್ಟು ನೀವೇ ಬರ್ಬೇಕಂತೇಳಿ ಒಂದು ವಾರ ಕದ್ದಿ ಕಡದು. ಹೌದು. ಯಾರು ಉಳ್ಳಾಡ ಹತ್ರ ಅವರೇ ಕೊಡ್ತಾರೆ. ಉಳ್ಳಾಡ ಹತ್ರ ಕೊಡುದಿಲ್ಲ. ಹೌದು. ಅವ್ರದ್ದು ಪ್ರೀತಿ ಪ್ರೇಮ ಮುತ್ತೂರವ್ರ ಮೇಲೆ ಐತತ್ ಹೇಳಿ ಹೌದು. ಕೊಟ್ಟ ಮೇಲೆ ಸುಳ್ಳು ಮಾಡಿ ಮತ್ತೆ ನಮ್ಮನ್ನ ಅದ ಎಷ್ಟೇ ಆಗಲಿ ಕೂಡ ಬರಬೇಕಂತ ಹಠ ತೊಟ್ಟು ಇವತ್ತು ನಿಮ್ಮ ಊರಿಗೆ ಬರಮಾಡಿಕೊಂಡಿರಿ ಬಂಧುಗಳೇ. ಹೌದಿಪ್ಪ. ಹೌದು. ಅದಕ್ಕೆ ಹಾಡ್ತಕ್ಕಂತ ಹಾಡಿನಲ್ಲಿ ಆಗಲಿ, ಹೌದು, ಮಾತಾಡ್ತಕ್ಕಂತ ಮಾತಿನಲ್ಲಿ ಆಗಲಿ, ಹೇಳ್ತಕ್ಕಂತ ವಾಕ್ಯದಲ್ಲಿ ಆಗಲಿ, ಬಾರ್ಸಾಡ್ತಕ್ಕಂತ ವಾದ್ಯದಲ್ಲಿ ಆಗಲಿ ಏನಕ್ಕವಿಪ್ಪ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪತಡಿಗಳು ಸುಧಾ ಹೊಣ್ತಾವ. ಅಂತ ತಪ್ಪತಡಿಗಳನ್ನು ಇವತ್ತಿನ ದಿವಸ ನಮ್ಮಲ್ಲಿ ಆಗ್ತಕ್ಕಂತ ಮತ್ತು ಸರಿಜೋಡಿ ಸಹಕಲಾವಿದರಾಗ್ತಕ್ಕಂತ ಅಲ್ಪ ದೋಷಗಳನ್ನ ತಪ್ಪನ್ನ ಬಾಜು ಒತ್ತಿ ಒಪ್ಪುಣಕ ಸ್ವೀಕಾರ ಮಾಡ್ಬೇಕಂತ ಮತ್ತೊಮ್ಮೆ ದೈವಿಕ ವಂದನೆಗಳನ್ನ ಸಲ್ಲಿಸಿ ಆತ್ಮೀಯ ಬಂಧುಗಳೇ, ಏನಿಪ್ಪ ಇವತ್ತಿನ ದಿವಸ ಸಮಯ ಅಭಾವ ಇರುವುದರಿಂದ ತಾವೆಲ್ಲರೂ ಕೂಡಿಕೊಂಡು ಒಂದು ವಿಷಯನ್ನ ಕೊಟ್ಟಿದ್ರಿ. ಏನಿಟ್ಟಾರಿಪ್ಪ ವಿಷಯ? ಜಗತ್ತದೊಳಗೆ ಏನ ದಾನ ಶ್ರೇಷ್ಠ ಅದನೋ, ಇನ್ನೊಂದು ಧರ್ಮ ಶ್ರೇಷ್ಠ ಅದನೋ. ದಾನ ಮತ್ತು ಧರ್ಮ. ಸರ್ಜೋಡಿ ಕಲಾವಿದರಿಗೆ ವಿಷಯ ಕೊಟ್ಟು ಕೂಡಲೇ ಯಾವ್ದು ಹಿಡ್ಕೊಂಡಾರಿಪ್ಪ ಸರ್ಜೋಡಿ ಕಲಾವಂತರು? ಅವರಿಗೆ ತಮಗೆ ಯಾವ್ದು ಅನುಕೂಲ ಆಗ್ತದಲ್ಲ, ಯಾವ್ದು ತಮಗ ಇಷ್ಟ ಆಗ್ತದಲ್ಲ, ಯಾವ್ದು ತಮಗ ಅನುಕೂಲ ಆಗ್ತದ ಒಂದು ಪಾಲ ಅವ್ರು ಹಿಡ್ಕೊಂಡಾರಲ್ರಿ. ಹಿಡ್ಕೊಂಡು ಜಗತ್ತದೊಳಗೆ ಧರ್ಮ ಶ್ರೇಷ್ಠ ಅದ ಅಂತೇಳಿ ಅವರು ವಾದ ಮಾಡಿ ದಾನದ ಪಾಲು ಇವತ್ತು ನಮಗ್ ಬಿಟ್ಟಾರು. ಅದಕ್ಕೆ ಜಗತ್ತದೊಳಗೆ ದಾನ ಅಂತಕ್ಕಂಥದ್ದು ಹೆಂಗ ಐತಿ ಅಂತ ಕೇಳಿದ್ರ ಹೆಂಗಿಪ್ಪ? ಇತಿಹಾಸಗಾರ ವಚನಕಾರರು ಹೇಳ್ತಾರೆ, ಶರಣರು, ಇಳೇ ನಿಮ್ಮ ದಾನ, ಇಳೇ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನ ಉಂಡು ಹೊಗಲುವ ಕುಂಡಿಗಳನ್ನು ಏನೆಂಬೆ ರಾಮನಾಥ ಅಂತ ಹೇಳ್ತಾರ. ಇಡೀ ಜಗತ್ತ ಹುಟ್ಟಬೇಕಾಗಿತ್ತಂದ್ರ, ಗಾಳಿ ಹುಟ್ಟಬೇಕಾಗಿತ್ತಂದ್ರ, ಬೆಳಕು ಹುಟ್ಟಬೇಕಾಗಿತ್ತಂದ್ರ, ಕತ್ತಲು ಹುಟ್ಟಬೇಕಾಗಿತ್ತಂದ್ರ, ಸೂರ್ಯ ಚಂದ್ರ ಹುಟ್ಟಬೇಕಾಗಿತ್ತಂದ್ರ ಇದು ಭಗವಂತ ಕೊಟ್ಟಿರ್ತಕ್ಕಂಥದ್ದು ದಾನ ಐತಿ ಅಂತ ಹೇಳ್ತಾರ. ಹೌದು. ಜಗತ್ತದಾಗ ಈ ಮನುಷ್ಯ ಕೂಣ ಹಿಡಿಬೇಕಾಗಿತ್ತಂದ್ರ ಅದು ದಾನದ ಪ್ರಭಾವದಿಂದ ಮನುಷ್ಯ ಮಾತ್ರ ಕೂಣ ಹಿಡಿಲಿಕ್ಕೆ ಬರ್ತದ. ದಾನ ಅನ್ನುವಂಥದ್ದು ಹೆಂಗಂತ ಕೇಳಿದ್ರ ನಮ್ಮಲ್ಲಿ ಇರ್ತಕ್ಕಂಥದ ಮತ್ತೊಬ್ಬರಿಗೆ ಕೊಡುದು, ಮತ್ತೊಬ್ಬರಿಗೆ ನೀಡುದು, ಮತ್ತೊಬ್ಬರಿಗೆ ಹೇಳುದು, ಇದಕ್ಕೆ ದಾನ ಅಂತ ಕರೀತಾರೆ. ಹೌದು. ಪ್ರವಾದಿ ಮೊಹಮ್ಮದವರು ಒಂದು ಮಾತು ಹೇಳ್ತಾರ, ಏನಂತಿಪ್ಪ? ಒಬ್ಬ ಮನುಷ್ಯ ಊರಾಗ ಒಂದು ಗಿಡ ಹಚ್ಚಿದಂದ್ರ, ಒಂದು ಮಾವಿನ ಗಿಡ ಹಚ್ಚಿದಂದ್ರ, ಹೌದು, ಆ ಮಾವಿನ ಗಿಡ ಊರಾಗಿನ ಜನ ಎಲ್ಲ ತಿಂದು ಆನಂದ ಪಟ್ರಂದ್ರ ಅದು ಒಂದು ದಾನ ಅಂತ ಹೇಳ್ತಾರ ಪುಣ್ಯಾತ್ಮರಿ. ಹೌದು. ದಾನದ ಫಲ ಹೆಂಗ ಐತಿ ಅಂತ ಕೇಳಿದ್ರ ನಿಮ್ಮ ಮನೆ ಮುಂದೆ ನಿಂತು ಒಬ್ಬ ಭಿಕ್ಷುಕರೇ ಆಗಲಿ, ಹಸದ ಬಂದವರೇ ಆಗಲಿ, ನೀರಡಿಸಿದವಾಗ ಆಗಲಿ, ನಿಮ್ಮ ಮನೆ ಮುಂದೆ ನಿಂತು ಭಿಕ್ಷಾಂದೇಯಿ ಅಂದ್ರ ಅವಂಗೊಂದು ರೊಟ್ಟಿ ಒಂದು ಪಲ್ಯ ಹಚ್ಚಿಕೊಡ್ರಿ, ಹೊಟ್ಟೆ ತುಂಬಾ ಊಟ ಮಾಡಿ ನೀರು ಒಂದು ಚರಿಗೆ ನೀರು ಕೊಟ್ಟಂದ್ರ ಅವನು ನಿಮ್ಗೆ ಮನಸಾಪೂರ್ವಕವಾಗಿ ಹಾರೈಸ್ತಾನ. ಏನಂತ ಹಾರೈಸ್ತಾನಂತ ಕೇಳಿದ್ರ ನನಗೊಂದು ರೊಟ್ಟಿ ಕೊಟ್ಟಿ ನನ್ನ ಹೊಟ್ಟೆ ತನಗಿಟ್ಟಿದ್ದೇನೆ ಯಪ್ಪ, ನಿನ್ನ ಪಲ್ಯ ಹಂದ್ರೆ ಏರಿದಂಗೆ ಏರ್ಲಿ, ಸದಾ ಯಾವತ್ತು ಭಗವಂತ ನಿನಗೆ ಸುಖವಾಗಿರ್ಲಿ, ನಿನಗೆ ಕೋಟಿ ಕೋಟಿ ಪುಣ್ಯ ಹತ್ತಲತ್ತೇನೆ ಒಬ್ಬ ಭಿಕ್ಷುಕ ಆಶೀರ್ವಾದ ಮಾಡ್ತಾನೆ. ಬಂಧುಗಳೇ, 1 ಕೋಟಿ ಪುಣ್ಯ ಎದುರಾಗ ಸಿಗತೈತೆ ಅಂತ ಕೇಳಿದ್ರ ಅದು ದಾನದೊಳಗೆ ಸಿಗತೈತೆ ಅಂತ ಸಭಾದಾಗ ಕೈ ಎತ್ತತಕ್ಕಂಥ ಮಾತ್ರ ನನ್ನ ಆತ್ಮೀಯ ಬಂಧುಗಳು. ಹೌದು. ಜಗತ್ತದಾಗ ದಾನ ಎಂಬುದು ಬಹಳ ಶ್ರೇಷ್ಠ ಅದ. ಹೌದು. ದಾನ ಎಂಬುದು ಹೆಂಗ ಶ್ರೇಷ್ಠ ಅಂತ ಕೇಳಿದ್ರ ಯಾವ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಉಮರಾನಿ ಗ್ರಾಮದಲ್ಲಿ ಸ್ವಲ್ಪ ಸಮಯ ಕಡಿಮೆ ಅದ ಅಂದ್ರೂ ಕೂಡ ಸ್ವಲ್ಪ ಹೇಳ್ಕೊಂತ ಹೋಗುದ, ಮುಂದಿನ ಸಂಧಿ ಹೇಳುದ. ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಉಮರಾನಿ ಗ್ರಾಮದಲ್ಲಿ ಹುಟ್ಟಿ ಬಂದಳು ಲಿಂಗಮ್ ಅಂತಕ್ಕಂತ ಹೆಣ್ಣು ಮಗಳು. ಹೌದು. ಆ ಹೆಣ್ಣು ಮಗಳು ಎಲ್ಲಿ ಹುಟ್ಟಿದಳು? ಎಲ್ರಿಪ್ಪ? ಉಮರಾಣಿ ಒಳಗೆ ಹುಟ್ಟಾಳ್ರಿಪ್ಪ. ಉಮರಾಣಿ ಒಳಗೆ ಹುಟ್ಟಾಳ. ಎಲ್ಲಿ ಹೋದಳು? ಎಲ್ಲಿಗ್ರಿಪ್ಪ? ಕಲ್ಯಾಣ ಅನುಭವ ಮಂಟಪಕ್ಕೆ ಹೋಗ್ಬೇಕಂತ ಹೊಂಟು ನಿಂತಾಳ. ಹೋಗುವಂತ ಸಂದರ್ಭದಾಗ ಊರಾಗಿನ ಜನ
ಜನ ತಂದೆ ತಾಯಿ ಹೇಳ್ತಾರೆ, ಯಾವಾಗ